ಬಗ್ಗೆ ನೀವೇನ್ ಚರ್ಚೆ ಮಾಡ್ತೀರಿ? ಇಲ್ಲಿದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು. ಒಂದು ರಾತ್ರಿನ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಪಾಪ ನೆನ್ನೆ ಹೇಳಿದ್ದಾರೆ ಭಾಷಣದಲ್ಲಿ, ಕುಮಾರಸ್ವಾಮಿ ನನ್ನನ್ನು ಗೆಲ್ಲಿಸ್ಬಿಟ್ರೆ ಮೇಕೆದಾಟನ್ನ ಒಂದು ರಾತ್ರಿನಲ್ಲಿ 24 ಗಂಟೆಯಲ್ಲಿ ತಂದುಬಿಡ್ತೀನಿ ಅಂತ ಹೇಳಿದ್ದ. ಎಲ್ಲಪ್ಪ ಅಂತಾರೆ. ಯಾರಾದ್ರೂ ಹುಚ್ಚರು ಹೇಳಬೇಕು ಅದನ್ನ. 24 ಗಂಟೆಲಿ ನಾನು ಮೇಕೆದಾಟು ತರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ ನೀವು. ತಲೆಬಾಗ್ತೀನಿ ನಾನು. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯೋಗ್ಯತೆಗೆ ದೆಹಲಿನಲ್ಲಿ ಡಿಎಂಕೆ ನಾಯಕರ ಜೊತೆನಲ್ಲಿ ಚಪ್ಪಾಳೆ ಹೊಡ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು. ಮೊದಲು ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ತಾಕತ್ತಿದ್ರೆ ತಮಿಳುನಾಡು ಹೋಗಿ ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ತಮಿಳುನಾಡಿನಲ್ಲಿ ಡಿಎಂಕೆ ಅವರು, ಅವ್ರ ಜೊತೆ ಮೊದಲು ಚರ್ಚೆ ಮಾಡಿ. ಇದು ಯಾಕೆ ಈ ಚೀಟಿ ತೆಗಿತಾ ಇದ್ದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ನಾವು 34 TMC ನೀರು ಬಿಡಬೇಕಾಗಿತ್ತು. ಈಗಾಗಲೇ 50 TMC ಮೇಲೆ ನೀರು ಹರಿದೋಯ್ತು ಒಂದು ತಿಂಗಳಿಗೆ. ಇಲ್ಲಿ ಇವತ್ತು ಇಂಡಿಯನ್ ಎಕ್ಸ್ ಪತ್ರಿಕೆ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಜನ ಅರ್ಥ ಮಾಡ್ಕೋಬೇಕು, ಈ ರಾಜ್ಯದ ಜನ. ಇಲ್ಲಿ ತಮಿಳುನಾಡು ರೈತರು ಹೇಳ್ತಾರೆ, ತಮಿಳುನಾಡು ಫಾರ್ಮರ್ಸ್ ಡಿಮ್ಯಾಂಡ್ ಸ್ಟೆಪ್ಸ್ ಟು ಸ್ಟೋರ್ ಸರ್ಪ್ಲಸ್ ಕಾವೇರಿ ವಾಟರ್. ಇದು ತಮಿಳುನಾಡು ರೈತರು ಹೇಳಿರೋದು. ನಿಮಗೆ ಯೋಗ್ಯತೆ ಇದ್ರೆ ಮೊದಲು ಹೋಗಿ ಕೂರಿ ಅಲ್ಲಿ ಸ್ಟಾಲಿನ್ ಜೊತೆ ಚರ್ಚೆ ಮಾಡಿ. ಇವತ್ತು ಸಮುದ್ರಕ್ಕೆ ನೀರೇನು ಹರಿದು ಹೋಗ್ತಾ ಇದೆ. ನಮ್ಮ ಮೆಟ್ಟೂರಿನ ಜಲಾಶಯ ಕೇವಲ ಒಂದೇ ವಾರದಲ್ಲಿ ಫುಲ್ ಆಗಿದೆ. ಈಗ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೀಗ. 2018-19 600 TMC ನೀರು ಹೋಯ್ತು ತಮಿಳುನಾಡಿಗೆ. ನಮಗೂ ಸ್ವಲ್ಪ ಶಕ್ತಿ ಜನ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಬಾರಿ, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ. ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮನವೊಲಿಸ್ತೀವಿ ಕಾನೂನುಬದ್ಧವಾಗಿ. ತಮಿಳುನಾಡಿಗೆ ಅನ್ಯಾಯ ಮಾಡಬೇಕು ಅಂತ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಣ್ಣ ತಮ್ಮಂದ್ರ ತರ ನಾವು ಬದುಕಬೇಕಾಗಿದೆ. ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಕರ್ನಾಟಕ ನಾಡಿನ ಜನತೆ ನಿಮ್ಮ ದಬ್ಬಾಳಿಕೆಗೆ ನೋವನ್ನು ಅನುಭವಿಸಬೇಕು? ಲೋಕಸಭೆಯಲ್ಲಿ ಮಾತನಾಡತಕ್ಕಂಥ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಆಗಿರತಕ್ಕಂಥ ನ್ಯಾಯಬದ್ಧವಾದಂಥ ನೀರನ್ನ ಪಡೆಯತಕ್ಕಂಥದ್ದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಇವತ್ತು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀವಿ. 125 ವರ್ಷದ ಸಮಸ್ಯೆ ಒಂದು ರಾತ್ರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಾರಿ ಯಾವೊಂದು KRS ಜಲಾಶಯ ತುಂಬಿತು, KRS ಒಂದೇ ಅಲ್ಲ, ಪ್ರಥಮ ಬಾರಿಗೆ ಲಿಂಗನ ಬಗ್ಗೆ ಎಷ್ಟು ವರ್ಷಗಳಾಗಿತ್ತು ಲಿಂಗನ ಬಗ್ಗೆ ತುಂಬಿ. ಇವತ್ತು ಈ ನೀರು ತುಂಬಲಿಕ್ಕೆ ಕಾರಣ ಏನೋ ಹೇಳಿದ್ದಾರಲ್ಲ ಸಿದ್ದರಾಮಯ್ಯನವರು, ಕಾಲ್ಗುಣದ ಬಗ್ಗೆ. ನಿಮ್ ಕಾಲ್ಗುಣಕ್ಕೆ ಇವತ್ತು ಮಳೆ ಬರಲಿಲ್ಲ. ಇದು ಇಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಾರಲ್ಲ ಈ ನಾಡಿನ ಜನ, ನರೇಂದ್ರ ಮೋದಿ ಅವರು ಇವತ್ತೇನು ನಮ್ಮನ್ನು ಗುರುತಿಸಿದ್ದಾರೆ, ಕನ್ನಡ ನಾಡಿನ ಜನತೆಯನ್ನ, ನಮ್ಮ ಲೋಕಸಭಾ ಸದಸ್ಯರನ್ನ. ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ, ಇವತ್ತು ಜಲಾಶಯಗಳು ತುಂಬಬೇಕು ಅಂತೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು. ನಿಮ್ ಕಾಲ ತುಂಬಿಸಿರೋದು. ಈ ನಾಡಿನ ಜನ ನಮ್ಮನ್ನು ಗೆಲ್ಲಿಸಿದ್ದಾರಲ್ಲ, ಈಗ ನಮ್ಮ ಕುಮಾರನಿಗೆ ಏನೋ ಸಮಸ್ಯೆ ಆಗಬಾರದು. ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮಗೆ ದೊರಕಿರ್ತಕ್ಕಂಥದ್ದು. ನಮ್ಮ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ. ಈಗ ನಿಮ್ಮ ಕಾಲದಲ್ಲಿ ಬರಗಾಲದಲ್ಲಿ 2 ಬೆಳೆ ತೆಗಿಯಕ್ಕಾಗಲೇ ಇಲ್ಲ ಅವರು. ಇವತ್ತು ಬಿತ್ತನೆಯ ದಿನ ನಾನು ಈ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಇಲ್ಲಿ GT ದೇವೇಗೌಡರು ಕೂತಿದ್ದಾರೆ, ಇಲ್ಲಿ ನಮ್ಮ ನಾಯಕರುಗಳೆಲ್ಲ ಕೂತ್ ಚರ್ಚೆ ಮಾಡಿದಾಗ ಬಿತ್ತನೆ ಆಗ್ತಕ್ಕಂಥ ಸಂದರ್ಭ ಒಟ್ಲು ಬಿಡ್ತಾರೆ. ನಮ್ಮ ಭಾಗದಲ್ಲಿ ಮಂಡ್ಯದಲ್ಲಿ ಸಡನ್ ಆಗಿ ಯಾತಕ್ಕೆ ಈ ತರ ಸಮಯ ಫಿಕ್ಸ್ ಮಾಡಿದ್ದೀರಿ, ಮುಂದಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಗಳಿತ್ತು. ಅದರ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ ಹೊರತು ಇದು ಮುಂದುವರೆದ ತಕ್ಷಣ ಇವ್ರಿಗೆ ಅದೇ ಅನುಕೂಲ. ಕಾಂಗ್ರೆಸ್ನವರಿಗೆ ವಿಷಯ ಡೈವರ್ಟ್ ಮಾಡಿ ಬೇರೆ ಇನ್ಯಾವುದಾದ್ರು ವಿಷಯ ಕೊಟ್ಟೋದ್ರೆ ನಾವು ಬಚಾವಾಗಬಹುದು ಅನ್ನೋದು ಕಾಂಗ್ರೆಸ್ನವರ ಅವ್ರು ಗೆಲ್ದಿರ್ತಕ್ಕಂಥದ್ದು. ಅದು ಇವತ್ತು ನಮ್ಮ
ಕೊನೆಗೆ ಎರಡು ಪಕ್ಷಗಳ ಮುಖಂಡರುಗಳು ಒಂದು ಚರ್ಚೆ ಮಾಡಿ ಇಲ್ಲ ಏನ್ ನಿಗದಿ ಆಗಿದೀವಿ ಅದು ಮುಂದುವರಿಬೇಕು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಒತ್ತಡಗಳ ಮೇಲೆ ಇದಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಇಲ್ಲಿ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಇದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯಲ್ಲಿ ವಿಜೇಂದ್ರ ಅವರು ಇಲ್ಲಿದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನ ಸಿದ್ಧತೆಗಳೇನಾಗಿತ್ತು ಮತ್ತೆ ಅದು ಮುಂದಕ್ಕೆ ಹೋದ್ರೆ ಈ ಕಾಂಗ್ರೆಸ್ ನಾಯಕರುಗಳು ಅದನ್ನೇ ಇಟ್ಟುಕೊಂಡು ಎಲ್ಲೆಲ್ಲಿ ದಾಖಲೆಗಳನ್ನ ತಿರ್ಚಿ ಜನಗಳ ಮನಸ್ಸನ್ನು ಬೇರೆ ಕಡೆಗೆ ಎಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಂತಕ್ಕಂಥ ದೃಷ್ಟಿ ಒಂದು ಕಡೆ. ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇವಲ ಒಂದೇ ದಿನದಲ್ಲಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ನ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಒಂದು ಐತಿಹಾಸಿಕವಾದಂತ ಪಾದಯಾತ್ರೆಯನ್ನ ಏನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ಎಲ್ಲಾ ಪಕ್ಷದ ಮುಖಂಡರುಗಳ ಮುಖಾಂತರ ಅವರೆಲ್ಲರ ಪರವಾಗಿ ನಿಮಗೆ ನಮ್ಮ ಧನ್ಯವಾದ. ಯಾಕೆಂದ್ರೆ ನಿಮ್ಮಲ್ಲಿರೋ ಪ್ರೋತ್ಸಾಹ ಇವತ್ತು ಈಗೇನೊಂದು ಉತ್ಸಾಹವನ್ನು ತುಂಬಿಕೊಂಡು ಬಂದಿದ್ದೀರಿ, ಇದು ಮೈಸೂರಿನ ಮುಟ್ಟವರೆಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.